ಇನ್ನು ವಕ್ಫ್ ತಿದ್ದುಪಡಿ ಬಿಲ್ ಅಂಗೀಕಾರ ಆಗಿ 2 ದಿನ ಕಳೆದಿದೆ. ಈ ಮಧ್ಯೆ ಇದು ಸಂವಿಧಾನದ ಉಲ್ಲಂಘನೆ ಅಂತ ಹೇಳ್ತಾ ಇರುವ ಕಾಂಗ್ರೆಸ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಆದರೆ ಇದು ಮುಸ್ಲಿಮರ ವಿರುದ್ಧದ ನಿರ್ಧಾರ ಅಲ್ಲ ಅಂತ ಪ್ರಹ್ಲಾದ್ ಜೋಶಿ ಹೇಳ್ತಾ ಇದ್ದಾರೆ. ವಕ್ಫ್ ತಿದ್ದುಪಡಿ ಮುಸ್ಲಿಮರ ಮೇಲೆ ದಾಳಿ ಎಂದ ರಾಹುಲ್. ಬಿಲ್ ಮುಸ್ಲಿಮರ ವಿರುದ್ಧ ಅಲ್ಲ ಎಂದು ಜೋಶಿ ತಿರುಗೇಟು. पक्ष में 288, विपक्ष में 232. Ayes 128, noes 95. The bill is passed. ವಕ್ಫ್ ಸಂಸತ್ ಉಭಯ ಸದನದಲ್ಲೂ ವಕ್ಫ್ ತಿದ್ದುಪಡಿ ವಿಧೇಯಕ ಅಂಗೀಕಾರವಾಗಿದೆ. ವಕ್ಫ್ ತಿದ್ದುಪಡಿ ಬಿಲ್ಗೆ ತೀವ್ರ ವಿರೋಧ ವ್ಯಕ್ತಪಡಿಸಿರುವ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ವಿರುದ್ಧ ಕಾನೂನು ಸಮರಕ್ಕಿಳಿದಿದೆ. ಈ ನಡುವೆ ವಕ್ಫ್ ತಿದ್ದುಪಡಿ ಮುಸ್ಲಿಮರ ಮೇಲಿನ ದಾಳಿ ಅಂತ ರಾಹುಲ್ ಗಾಂಧಿ ಟ್ವೀಟ್ ಮಾಡಿದ್ದಾರೆ. ವಕ್ಫ್ ಮಸೂದೆಯು ಈಗ ಮುಸ್ಲಿಮರ ಮೇಲೆ ದಾಳಿ ಮಾಡುತ್ತದೆ. ಆದರೆ ಭವಿಷ್ಯದಲ್ಲಿ ಇತರ ಸಮುದಾಯಗಳನ್ನು ಗುರಿಯಾಗಿಸಲು ಒಂದು ಪೂರ್ವ ನಿದರ್ಶನವನ್ನು ಸ್ಥಾಪಿಸುತ್ತದೆ ಎಂದು ನಾನು ಹೇಳಿದ್ದೆ. ಆರ್ಎಸ್ಎಸ್ ಕ್ರಿಶ್ಚಿಯನ್ನರ ಕಡೆಗೆ ತನ್ನ ಗಮನ ಹರಿಸಲು ಹೆಚ್ಚು ಸಮಯ ತೆಗೆದುಕೊಳ್ಳಲಿಲ್ಲ. ಸಂವಿಧಾನವು ನಮ್ಮ ಜನರನ್ನು ಅಂತಹ ದಾಳಿಗಳಿಂದ ರಕ್ಷಿಸುವ ಏಕೈಕ ಗುರಾಣಿಯಾಗಿದೆ. ಅದನ್ನು ರಕ್ಷಿಸುವುದು ನಮ್ಮ ಸಾಮೂಹಿಕ ಕರ್ತವ್ಯ. ರಾಹುಲ್ಗೆ ತಿರುಗೇಟು ಕೊಟ್ಟಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಕ್ಫ್ ಬಿಲ್ ಮುಸ್ಲಿಮರ ವಿರುದ್ಧ ಮಾಡಿಲ್ಲ, ಕಾಂಗ್ರೆಸ್ನವರು ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ನಾನು ಹಿಂದೆನೂ ಹೇಳಿದ್ದೇನೆ, ಈಗನೂ ಹೇಳ್ತಾ ಇದ್ದೇನೆ, ವಕ್ಫ್ ಅಮೆಂಡ್ಮೆಂಟ್ ಇಸ್ ನಾಟ್ ಅಗೇನ್ಸ್ಟ್ ಮುಸ್ಲಿಂ. ಬಹಳ ದೊಡ್ಡ ಒಂದು ಇದು ಮಾಡ್ತಾ ಇದ್ದಾರೆ. ಏನಂತಂದ್ರೆ ಮಿಸ್ಇನ್ಫಾರ್ಮೇಶನ್ ಕ್ಯಾಂಪೇನ್. ಅಮಿತ್ ಶಾ ತಪ್ಪು ಮಾಹಿತಿ ನೀಡಿದ್ದಾರೆಂದ ಎಂಬಿ ಪಾಟೀಲ್. मान्यवर, कर्नाटक की मणिपट्टी समिति का रिपोर्ट में पढ़ रहा हूं. इसमें मेरा कुछ नहीं है, खड़े मत हो जाना. ये मणिपट्टी समिति का रिपोर्ट है. 29,000 एकड़ भूमि वक्फ की बिजनेस के उपयोग के लिए किराए पर दे दी. विजयपुर कर्नाटक के होनवाड़ गांव की 1500 एकड़ भूमि पर दावा कर उसको विवाद में डाला. ವಿಜಯಪುರದ ಹೊನವಾಡದಲ್ಲಿ 1,500 ಎಕರೆ ಭೂಮಿ ವಿವಾದದಲ್ಲಿದೆ ಅಂತ ಲೋಕಸಭೆಯಲ್ಲಿ ಅಮಿತ್ ಶಾ ಪ್ರಸ್ತಾಪಿಸಿದ್ರು. ಆದ್ರೆ ಈ ಮಾಹಿತಿನೇ ತಪ್ಪು ಅಂತ ಎಂಬಿ ಪಾಟೀಲ್ ಹೇಳಿದ್ದಾರೆ. ಹೊನವಾಡದಲ್ಲಿ 1,500 ಎಕರೆ ರೈತರದು ವಕ್ಫ್ ತಗೊಂಡೆ. ಹೊನವಾಡದ ಕೋಶ ವಿಷಯ ನಿಮ್ಗೆ ಗೊತ್ತಿದೆ. ಮಾಲ್ ಬಗಾಯ್ತು ಅಂತೇಳಿ ತಪ್ಪು ಇದು ಆಗಿದ್ದಂಥದ್ದು ಬ್ರ್ಯಾಕೆಟ್ನಲ್ಲಿ. ಹೊನವಾಡದ 5 ಸ್ಟಾರ್ ಹೋಟ್ಲ್ ಆಗುತ್ತಾ? ಬಿಜಾಪುರನಾಗೆ 5 ಸ್ಟಾರ್ ಹೋಟ್ಲ್ ಇಲ್ಲ. ಎಷ್ಟು ತಪ್ಪು ಮಾಹಿತಿ ನಮ್ಗೆ ಕೊಡ್ತಾರೆ. ಇನ್ನು ಕಾನೂನಾತ್ಮಕ ಹೋರಾಟ ಇದೆ, ಅದೇನಾಗ್ತದೆ ಅದು ಅಂತಿಮ. ಬಿಲ್ ವಿರುದ್ಧ ಸುಪ್ರೀಂ ಮೆಟ್ಟಿಲೇರಿದ ವಿಪಕ್ಷಗಳು. ಇನ್ನು ವಕ್ಫ್ ತಿದ್ದುಪಡಿ ವಿಧೇಯಕ ಅಂಗೀಕಾರವಾಗಿರೋದು ಮೂಲ ಸಂವಿಧಾನದ ಆಶಯಗಳಿಗೆ ಧಕ್ಕೆಯಾಗಿದೆ ಅಂತ ಕಾಂಗ್ರೆಸ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಕಾಂಗ್ರೆಸ್ ಸಂಸದ ಮೊಹಮ್ಮದ್ ಜಾವೇದ್ ಅರ್ಜಿ ಸಲ್ಲಿಸಿದ್ದಾರೆ. ಎಐಎಂಐಎಂ ಸಂಸದ ಅಜಾದುದ್ದೀನ್ ಓವೈಸಿ, ಆಪ್ ಶಾಸಕ ಅಮಾನತುಲ್ಲಾ ಖಾನ್ ಸುಪ್ರೀಂ ಕದ ತಟ್ಟಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಜೋಶಿ, ನಾವು ಸಂವಿಧಾನದ ಸಾಧಕ ಬಾಧಕಗಳನ್ನ ಪರಿಶೀಲಿಸಿನೇ ಬಿಲ್ ಪಾಸ್ ಮಾಡಿದ್ದೇವೆ. ಅವರು ಕೋರ್ಟ್ಗೆ ಹೋದ್ರೆ ಹೋಗ್ಲಿ ಅಂತ ಹೇಳಿದ್ದಾರೆ. ನೋಡಿ, ಯಾವುದೇ ಕಾನೂನನ್ನು ಪಾಸ್ ಮಾಡಿದಾಗ ಅದರ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ನೋಡೇನೆ ನಾವು ಮಾಡ್ತೀವಿ. ಅದು ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ಇದ್ರೆ ಭಾಳ ಚೆಕ್ ಆಗ್ತದೆ. ಸರ್ಕಾರಕ್ಕೆ ಒಂದು ಪ್ರೊಸೆಸ್ ಇದೆ. ಅಷ್ಟಾಗಿಯೂ ದೇಶದ ಪ್ರಜಾಪ್ರಭುತ್ವದಲ್ಲಿ ನಾವು ನಂಬಿಕೆ ಇಟ್ಟಿದ್ದೇವೆ. ಇಫ್ ದೇ ವಾಂಟ್ ಟು ಗೋ ಟು ಕೋರ್ಟ್, ಲೆಟ್ ದೆಮ್ ಗೋ. ಮುಸ್ಲಿಮರ ವಿರುದ್ಧವಾಗಿ ಬಿಲ್ ಮಾಡಿಲ್ಲ ಅಂತ ಕೇಂದ್ರ ಸರ್ಕಾರ ಸ್ಪಷ್ಟನೆ ನೀಡಿದ್ರು. ವಕ್ಫ್ ತಿದ್ದುಪಡಿ ವಿರೋಧಿಸಿ ಮುಸ್ಲಿಂ ಸಮುದಾಯಗಳು ಪ್ರತಿಭಟನೆ ನಡೆಸ್ತಾ ಇವೆ. ಧಾರವಾಡದ ಡಿಸಿ ಕಚೇರಿ ಮುಂದೆ ಧರಣಿ ನಡೆಸಲಾಗಿದೆ. ಬ್ಯೂರೋ ರಿಪೋರ್ಟ್, TV9.